ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಲೋ ನಮಸ್ತೆ, ನಿಮ್ಮ ನೆಚ್ಚಿನ ನೋಡಿ ಸ್ವಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೆಜೆಹಳ್ಳಿ ಸುರೇಶ್. ವಿವಿಧ ರೀತಿಯ ಜನ ಸಮುದಾಯಗಳ ಬದುಕು ಬವಣೆಯನ್ನು, ಅವರ ನೋವು ನಲಿವನ್ನು, ವಿಭಿನ್ನ ವಿಶೇಷ ಸ್ಥಳಗಳ ಅನುಭವಗಳನ್ನು ಕಟ್ಟಿಕೊಡುವಂಥ ಅಪರೂಪದ ಕಾರ್ಯಕ್ರಮ ನೋಡಿ ಸ್ವಾಮಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ನಾನಿವತ್ತು ನಿಮಗೆ ನೋಡಿ ಸ್ವಾಮಿ ಕಾರ್ಯಕ್ರಮದಲ್ಲಿ ಮಾಗಡಿ ಸಮೀಪವಿರುವಂತಹ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಏಕಶಿಲೆಯಾಗಿರುವಂತಹ ಸಾವನದುರ್ಗ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಈ ಸಾವನದುರ್ಗ ಟ್ರೆಕ್ಕಿಂಗ್ ಮಾಡೋದಕ್ಕೆ ಮತ್ತು ಪ್ರವಾಸ ಮಾಡೋದಕ್ಕೆ ಹೇಗಿದೆ ಅಂತ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ. ಸಾವನದುರ್ಗ ಬೆಟ್ಟ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ ಇದು ಒಂದು. ಬೆಂಗಳೂರು ಸಮೀಪವಿರುವ ಮಾಗಡಿಯಿಂದ 11 ಕಿಲೋಮೀಟರ್ ದೂರದಲ್ಲಿರುವ ಸಾವನದುರ್ಗ ಸಮುದ್ರ ಮಟ್ಟದಿಂದ 1226 ಅಡಿ ಎತ್ತರದಲ್ಲಿದೆ. ನಮ್ಮ ಹೆಸರು ಹರೀಶ್ ಅಂತ. ನಮ್ಮದು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟು ಕಡೆ ಬಂದಿದ್ದೀವಿ. ಇಲ್ಲಿ ಮಾಗಡಿಯಲ್ಲಿ ಮದುವೆ ಆಗಿದ್ದೀವಿ. ನಾವು ತುಂಬ ವರ್ಷದಿಂದ ಬರ್ತಾಯಿದ್ದೀವಿ. ನಮಗೆ ನೋಡೋಕ್ಕೆ ಭಾಳ ಅದ್ಭುತವಾಗಿದೆ. ಬರ್ತಾಯಿರ್ತೀವಿ, ಆಗಲೇ ಬರ್ತಾಯಿರ್ತೀವಿ. ಏನು ಬೆಟ್ಟ ವಾತಾವರಣ ತುಂಬ ಚೆನ್ನಾಗಿದೆ. ನಾವೀಗ ಏನಂದ್ರೆ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹೋಗಿದ್ದೀವಿ ಮಗನ ಕರ್ಕೊಂಡು. ಅವನ ಹೆಸರು ರಂಗನಾಥ್ ಅಂತ. ಅವನು ಒಳ್ಳೆ ಸಾಧನೆ ಮಾಡಿದ್ದಾನೆ. ಮೇಲೆ ಏನಿದೆ ಅಂದರೆ ಸ್ವಲ್ಪ ಗವಿಗಳ ಥರ ಇದೆ, ಚಿಕ್ಕ ಚಿಕ್ಕದಾಗೆ. ತುಂಬ ನೀರಿದೆ, ಒಂದು ಮನುಷ್ಯನುದ್ದ ಇದೆ ನೀರು. ತುಂಬಾ ಚೆನ್ನಾಗಿದೆ. ಇನ್ನು ಮುಂದೆ ಹೋದರೆ ಕೋಟೆ ಇದೆ, ತುಂಬ ನೋಡೋಂಥ ಪ್ಲೇಸ್ಗಳಿದೆ. ಅದರಲ್ಲೂ ಹತ್ತೋಕ್ಕಾಗಲಿಲ್ಲ. ಒಳ್ಳೆ ಸ್ಥಳ ಇದೆ, ಏನೂ ತೊಂದರೆ ಇಲ್ಲ. ಸೇಫ್ಟಾಗಿ ಹೋಗಿ ಸೇಫ್ಟಾಗಿ ಬರ್ಬೋದು, ಸೇಮಾಗಿ ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಇನ್ನು ಈ ಬೆಟ್ಟದ ಬುಡದಲ್ಲಿ ಚೋಳರ ಕಾಲದ ವೀರಭದ್ರಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಗಳಿವೆ. ನನ್ನ ಹೆಸರು ಚಿನ್ಮಯ್ ಅಂತ. ನಾವು ಎಲ್ಲ ಜೊತೆಗೆ ಬಂದಿದ್ದು. ಬಟ್ ತುಂಬ ಪೀಕ್ ಇದೆ, ಹತ್ತಕ್ಕಾಗಲ್ಲ. ಬಟ್ ಹತ್ತಲಿಲ್ಲ ಅಂದರೆ ರಿಗ್ರೆಟ್ ಮಾಡ್ತೀರಾ. ಅದೇ ಚೆನ್ನಾಗಿದೆ, ಮಿಸ್ ಮಾಡ್ತೀವಿ ಅನಿಸುತ್ತೆ. ಸುಸ್ತಾದರೂ ಹತ್ತಿರ ರೀಚ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತುಂಬ ಚೆನ್ನಾಗಿದೆ. ಮೇಲ್ಗಡೆ ಮಧ್ಯಾಹ್ನದಾದ್ರೆ ಹತ್ತಕ್ಕಾಗಲ್ಲ, ಬೆಳಗ್ಗೆ ಆದರೆ ಆರಾಮಾಗಿ ಹತ್ಬೋದು. ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಸಾಕಾಗಿದೆ. ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವ ಈ ದೇಗುಲಗಳಿಗೆ ತೆರಳಿ ದೇವರ ದರ್ಶನ ಪಡೆದ ನಂತರ ಪ್ರವಾಸಿಗರು ಸಾವನದುರ್ಗ ಬೆಟ್ಟ ಹತ್ತಲು ಮುಂದಾಗುತ್ತಾರೆ.
ಬೆಟ್ಟದ ಬುಡದಲ್ಲಿ ಅಚಲವಾಗಿ ಬೆಳೆದು ನಿಂತಿರುವ ಸಾವನದುರ್ಗ ಬೆಟ್ಟವನ್ನ ನೋಡುವುದೇ ಚೆಂದ. ಮುಖ್ಯ ಹಾದಿಯ ಮೂಲಕ ಗಿಡ ಮರಗಳ ಭೇದಿಸುತ್ತಾ ಹೊರಟರೆ ಸಾವನದುರ್ಗ ನಮ್ಮನ್ನ ಕೈ ಬೀಸಿ ಕರೆಯುತ್ತದೆ. ನಿಮ್ಮ ಹೆಸರು? ಭಾಗ್ಯಮ್ಮ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ನಾವು ಸುಮಾರು 11 ವರ್ಷದಿಂದ ಬರ್ತಾ ಇದ್ದೀವಿ. ಶ್ಯಾಮಂದಿರ ಚೆನ್ನಾಗೈತೆ ಸರ್, ಇಕ್ಬೇಕು ಅಂತ ಇಷ್ಟ ಆಗುತ್ತೆ, ನಮ್ಮ ಕೈಯಾಗ ಆಗಲ್ಲ ಎತ್ತಕ್ಕೆ. ಅದಕ್ಕೆ ಅಲ್ಲಿ ಆಗಲ್ಲ ನಾವು ಹೋಗೋಕ್ಕೆ, ಎಕ್ಕೋಕ್ಕಾಗಲ್ಲ. ಸ್ವಾಮಿಗೆ ದರ್ಶನ ಮಾಡ್ಕೊಂಡು ಮತ್ತೆ ನಾವು ಎಲ್ಲ ಹೋಗ್ತೀವಿ ಸರ್ ದೇವಸ್ಥಾನಕ್ಕೆ. ಎಲ್ಲ ದೇವರು ಒಳ್ಳೇದು ಮಾಡುತ್ತೆ, ನಿಜವಾಗಿ ನಮಗೆಲ್ಲ ಒಳ್ಳೇದಾಗುತ್ತೆ. ನಾವು ಬರ್ತೀವಿ, ವರ್ಷನೂ ಬರ್ತಾ ಇರ್ತೀವಿ. ಪ್ರವಾಸ ಮಾಡಕ್ಕೆ ಒಳ್ಳೆ ಸ್ಥಳ ಅಲ್ವಾ? ಒಳ್ಳೆ ಸ್ಥಳ ಸರ್ ಇದು, ಚೆನ್ನಾಗಿದೆ ಸರ್ ಇದು. ಎಲ್ಲಾರ್ಗೂ ಅಷ್ಟೇ ಅನುಕೂಲ, ಎಲ್ಲ ಚೆನ್ನಾಗಿದೆ, ಎಲ್ಲ ಇದು ಚೆನ್ನಾಗಿದೆ ಸರ್. ನಾವೆಲ್ಲ ಬಂದಿದ್ದೀವಿ ಸರ್, ನೋಡಿ ಇವರೆಲ್ಲ ಬಂದಿದ್ದೀವಿ ಸರ್, ನಾವೆಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ನಾವು 14 ಜನ ಬಂದಿದ್ದೀವಿ ಸರ್ ನಾವೆಲ್ಲ. ಹೇಗಿದೆ ಇವತ್ತು? ಚೆನ್ನಾಗಿದೆ ಸರ್, ತುಂಬಾ ಸಂತೋಷ ಆಯ್ತು. ಅದಕ್ಕೆ ಇಲ್ಲಿ ಬಂದು ನೋಡೋಣ ಅಂತ ನಾವು ಎಕ್ಕೋಕ್ಕಾಗಲ್ಲ, ಆದರೆ ಇಲ್ಲಿಂದ ನೋಡೋಣ ಅಂತ ಇಷ್ಟ ಆಯ್ತು, ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಸರ್. ಚಾರಣ ಪ್ರಿಯರಿಗಂತೂ ಸಾವನದುರ್ಗ ಉತ್ತರ ತಾಣ. ಆಗಸದೆತ್ತರಕ್ಕೆ ದೈತ್ಯಾಕಾರವಾಗಿ ತಲೆ ಎತ್ತಿ ನಿಂತಿರುವ ಸಾವನದುರ್ಗ ಹೊರಟರೆ ಪ್ರಾಕೃತಿಕ ವಾತಾವರಣದೊಂದಿಗೆ ಸಾಗುವ ಅವಕಾಶ ನಮ್ಮದಾಗುತ್ತದೆ. ಸಾವನದುರ್ಗಕ್ಕೆ ಪ್ರವೇಶ ಪಡೆಯುವ ಮುಂಚೆ ರಸ್ತೆ ಬದಿಯ ಮರಗಳು ತಂಪಾದ ಗಾಳಿಯನ್ನು ಸೂಸುತ್ತಾ ನಮ್ಮನ್ನ ಸ್ವಾಗತಿಸುತ್ತವೆ. ಇಂತಹ ತಂಪಾದ ವಾತಾವರಣದಲ್ಲಿ ಸಾವನದುರ್ಗಕ್ಕೆ ಪ್ರವೇಶ ಪಡೆಯುವುದು ಮನಸ್ಸಿಗೆ ಆಹ್ಲಾದವನ್ನ ಉಂಟುಮಾಡುತ್ತದೆ. ಬೆಟ್ಟದ ತುದಿಯಲ್ಲಿ ಸಾವನದುರ್ಗದ ಸುತ್ತಮುತ್ತಲ ವಿಹಾಗಮ ನೋಟ ನಯನ ಮನೋಹರವಾಗಿದೆ. ಬೆಟ್ಟದ ಎತ್ತರದಲ್ಲಿ ಸಾವನದುರ್ಗದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಅರ್ಕಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಮಂಚನಬೆಲೆ ಜಲಾಶಯ ಕಣ್ಣಿಗೆ ಕಾಣಸಿಗುತ್ತೆ. ಐತಿಹಾಸಿಕ ಮಹತ್ವವನ್ನು ಹೊಂದಿರುವಂತಹ ಸಾವನದುರ್ಗ ಕೆಂಪೇಗೌಡರ ಕಾಲದಲ್ಲಿ ಈ ಮಾಗಡಿಯ 2ನೇ ರಾಜಧಾನಿಯಾಗಿತ್ತು ಅನ್ನೋ ಐತಿಹಾಸಿಕ ದಾಖಲೆಗಳು ನಮಗೆ ಸಿಗ್ತವೆ. ಇಂತಹ ಸಾವನದುರ್ಗದಲ್ಲಿ ನಾವು ಇನ್ನೂ ಏನೆಲ್ಲ ನೋಡ್ಬೋದು ಅನ್ನೋದನ್ನು ಈಗ ನೋಡೋಣ ಬನ್ನಿ. ಸಾವನದುರ್ಗ ಬೆಟ್ಟದಲ್ಲಿ ವಿವಿಧ ರೀತಿಯ ಸಸ್ಯ ಪ್ರಭೇದಗಳಿದ್ದು ಅಪರೂಪದ ಔಷಧೀಯ ಗುಣಗಳುಳ್ಳ ಸಸ್ಯ ಸಂಪತ್ತು ಇಲ್ಲಿದೆ. ಒಂದೆಡೆ ವಿಶಾಲವಾದ ಏಕಶಿಲಾ ಬೆಟ್ಟವನ್ನ ಆವರಿಸಿಕೊಂಡಿರುವ ಕಾಡು ನಮ್ಮನ್ನ ಹೊಸ ಲೋಕಕ್ಕೆ ಕೊಂಡೊಯ್ಯುತ್ತದೆ.
ಬೆಟ್ಟ ಹತ್ತಿದ ನಂತರ ಬೆಟ್ಟವನ್ನ ಜಾಗರೂಕವಾಗಿ ಇಳಿಯಬೇಕಾಗಿದೆ. ಬೆಟ್ಟದ ಇಳಿಜಾರು ದುರ್ಗಮವಾಗಿರುವುದರಿಂದ ಎಚ್ಚರ ತಪ್ಪದೆ ಇಳಿಯಬೇಕು, ಇಲ್ಲದಿದ್ದರೆ ಅಪಾಯ ಎದುರಾಗಬಹುದು. ಹತ್ತಿದ ಬೆಟ್ಟವನ್ನು ಇಳಿದಾಗ ಮನಸ್ಸಿನಲ್ಲಿ ಏನೋ ಉಲ್ಲಾಸ, ಉತ್ಸಾಹ, ಆತ್ಮಶಾಂತಿ ಮೂಡುತ್ತೆ. ಇದರಿಂದ ಬೆಟ್ಟವನ್ನು ಏರಿದ ಆಯಾಸ ಮಾಯವಾಗುತ್ತೆ. ಸಾವನದುರ್ಗದ ಇತಿಹಾಸದ ಹೆಜ್ಜೆಗಳನ್ನ ನೋಡುವುದಾದರೆ ಸಾವನದುರ್ಗ ಸ್ಥಳೀಯವಾಗಿ ಕರಿಗುಡ್ಡ ಮತ್ತು ಬಿಳಿಗುಡ್ಡ ಎನ್ನುವ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಹೊಯ್ಸಳರ ಅರಸ 3ನೇ ಬಲ್ಲಾಳ 1340ರಲ್ಲಿ ಇಲ್ಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಬೆಟ್ಟಕ್ಕೆ ಸಾವಂದಿ ಎಂದು ಹೆಸರನ್ನಿಟ್ಟ ಎನ್ನುವ ಐತಿಹ್ಯವಿದೆ. ಅಚ್ಯುತರಾಯನ ಕಾಲದಲ್ಲಿ ಮಾಗಡಿಯ ಸಾಮಂತನೊಬ್ಬನ ಆಳ್ವಿಕೆಗೆ ಒಳಪಟ್ಟಿದ್ದ ಈ ದುರ್ಗಕ್ಕೆ ಸಾಮಂತ ದುರ್ಗ ಎಂಬ ಹೆಸರು ಬಂದು ಅನಂತರ ಅದು ಸಾವನ ದುರ್ಗ ಎಂದಾಗಿದೆ ಎಂದು ಹೇಳುತ್ತಾರೆ. ಮುಖ್ಯವಾಗಿ ಮಾಗಡಿಯ ನಾಡಪ್ರಭು ಕೆಂಪೇಗೌಡ ಸಾವನದುರ್ಗವನ್ನ ತನ್ನ 2ನೇ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಎನ್ನುವುದು ಚರಿತ್ರೆಯಿಂದ ತಿಳಿದುಬರುತ್ತದೆ. ರಾಜ ಮಹಾರಾಜರ ಆಳ್ವಿಕೆಯಲ್ಲಿ ಸಾವನದುರ್ಗ ಹೇಗೆ ತನ್ನ ಐತಿಹಾಸಿಕ ವೈಭವವನ್ನು ಮೆರೆದಿತ್ತು ಅನ್ನೋದಕ್ಕೆ ಇಲ್ಲಿನ ಕೋಟೆ ಕೊತ್ತಲಗಳೇ ಸಾಕ್ಷಿ.
ಅದೇನು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ. ದೇವಾಲಯಗಳ ದರ್ಶನದ ನಂತರ ವಿಶಾಲವಾದ ಹಾಸು ಬಂಡೆ ಬರುತ್ತಾ ಹೋದಂತೆ ಬೆಟ್ಟ ನಮಗೆ ಸಮೀಪವಾಗುತ್ತದೆ. ಬೆಟ್ಟವನ್ನು ಬೆಳಿಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ಹತ್ತುವುದು ಒಳಿತು. ಬೆಟ್ಟವನ್ನು ಹತ್ತುತ್ತಾ ಹೋದಂತೆ ಜಿನುಗಿ ಹರಿಯುವ ನೀರಿನ ಸೆಲೆಗಳು, ಬಗೆ ಬಗೆಯ ಗಿಡ ಮರ ಬಳ್ಳಿಗಳು ನಮಗೆ ಕಾಣಸಿಗುತ್ತವೆ. ಒರಟಾದ ಬೆಟ್ಟವನ್ನು ಹತ್ತುತ್ತಾ ನಮ್ಮಲ್ಲಿ ಹೊಸ ಹುರುಪು ಹುಮ್ಮಸ್ಸು ಮೂಡುತ್ತೆ. ಹೀಗಾಗಿ ನಾವು ಆಯಾಸವನ್ನ ಎಂಜಾಯ್ ಮಾಡುತ್ತಾ ಬೆಟ್ಟವನ್ನ ಏರುತ್ತೇವೆ. ವಾರಾಂತ್ಯಗಳಲ್ಲಿ ಒಂದು ದಿನದ ಪ್ರವಾಸ ಕೈಗೊಳ್ಳುವವರು ಸಾವನದುರ್ಗವನ್ನ ಆಯ್ಕೆ ಮಾಡಿಕೊಂಡರೆ ಆರಾಮವಾಗಿ ಒಂದು ದಿನದ ಪ್ರವಾಸ ಮುಗಿಸಿಕೊಂಡು ಬರಬಹುದು. ಬೆಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಸಾವನದುರ್ಗಕ್ಕೆ ಹೋಗುವುದಾದರೆ ಮೈಸೂರು ರಸ್ತೆಯ ಮೂಲಕ ಸಾಗಿ ಹೆಚ್ಚಾಲ ಕ್ರಾಸ್ನಲ್ಲಿ ಬಲಕ್ಕೆ ತಿರುಗಿ ದೊಡ್ಡೇರಿ ಮಂಚನಬೆಲೆ ಮಾರ್ಗವಾಗಿ ಸಾವನದುರ್ಗಕ್ಕೆ ಹೋಗಬಹುದು.
ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವನ್ನ ಪಡೆದಿರುವ ಸಾವನದುರ್ಗ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳವಾಗಿದ್ದು ಚಾರಣಿಗರ ನೆಚ್ಚಿನ ತಾಣವಾಗಿದೆ. ನೋಡಿದಲ್ಲ ವೀಕ್ಷಕರೇ, ಸಾವನದುರ್ಗದ ದುರ್ಗಮ ಹಾದಿಯ ರೋಚಕ ರೋಮಾಂಚಕ ಅನುಭವಗಳು ಹೇಗಿದ್ವು ಅಂತ. ಈ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತಷ್ಟು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಮಯೂರ ಸುದ್ದಿವಾಹಿನಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.